ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪಿ ಎನ್ ರೋ. ಐ ಆಮ್ ಚರಣ್. ನನ್ನ ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ. ಓಕೆ, ಅದಾದಮೇಲೆ ಗೋಲ್ಡ್ ಒಂದು ಟಾರ್ಗೆಟ್ ಕೊಟ್ಟಿದ್ದೆ, ಅದು ಟಾರ್ಗೆಟ್ ಬಂದಿದೆಯಾ ಇಲ್ವಾ. ಇವತ್ತು ಮಾರ್ಕೆಟ್ ಎಕ್ಸ್ಪೈರ್ ಇದೇ ಥರ ಆಗುತ್ತೆ ಅಂತೇಳಿ ಇದೇ ರೇಂಜಲ್ಲಿ ಅದು ಆಗಿದೆಯಾ ಇಲ್ವಾ. ನಾವು ಹಾಕಿರೋ ಲೆವೆಲ್ಸ್ ವರ್ಕ್ ಆಗಿದ್ದಾವೆ ಇಲ್ವಾ. ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಕೊಟ್ಟಿದ್ವಿ, ಇಷ್ಟು ಚೆಕ್ ಮಾಡೋಣ. ಓಕೆ, ಫಸ್ಟ್ ಟೆಲಿಗ್ರಾಮ್ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ಟೆಲಿಗ್ರಾಮ್ ನಾನು ತುಂಬ ಕ್ಲಿಯರಾಗಿ ಹೇಳಿದ್ದೆ. ಬಿಫೋರ್ ಮಾರ್ಕೆಟೇ ಅಂದರೆ ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆನೇ ಸಿ ಬೈ ಮಾಡಿ, ಸಿ ಕಡೆ ಹೋಗುತ್ತೆ ಮಾರ್ಕೆಟ್ ಅಂತ, ಸಿ ಬೈ ಮಾಡಿ, ಅದು ಕೂಡ ಔಟ್ ಆಫ್ ದಿ ಮನಿ ಬೈ ಮಾಡಿ ಅಂತ. ಅದು ನೋಡಿ, ಇದು ಫಸ್ಟ್ ಕ್ಯಾಂಡಲ್ ಮೇಲೆ ಹೋಗುತ್ತೆ ಅಂತ ಹೇಳಿದ್ರೆ ಸರ್ ಅಂದರೆ ನಾನು ತೋರಿಸ್ತೀನಿ, ನೋಡ್ಕೋಬೋದು. ನಿಧಾನಕ್ಕೆ ನೋಡಿ, ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. 400 ಪಾಯಿಂಟ್ಸ್ ಈ ಫಸ್ಟ್ ಕ್ಯಾಂಡಲ್ ಮೂಮೆಂಟಮ್ ಬಂದಿದೆ. ಇದು ಬರುತ್ತೆ ಅಂತ ಬಿಫೋರ್ ಮಾರ್ಕೆಟೇ ಹೇಳಿದ್ದೆ. ನಿಫ್ಟಿ 60 ಪಾಯಿಂಟ್ಸ್ ಮೂಮೆಂಟಮ್ ಬಂದಿದೆ. ಔಟ್ ಆಫ್ ದಿ ಮನಿ 60 ಪಾಯಿಂಟ್ಸ್ ಪ್ರಾಫಿಟ್. ಅದು ಒ ಟಿ ಎಮ್ 50 ರೂಪಾಯಿ ಇರೋದು 120 ರೂಪಾಯಿವರೆಗೂ ಆಗಿದೆ. ಇದರಲ್ಲಿ ಬಿಫೋರ್ ಮಾರ್ಕೆಟ್ ಕೊಟ್ಟಿರೋ ಅಪ್ಡೇಟ್ಸಲ್ಲಿ ತೋರಿಸಿ ಸರ್ ಅಂದರೆ ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ ನೋಡಿ, ಇದು ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ಗೆ ಪೇಯ್ಡ್ ವರ್ಷನ್ ಇರ್ತಾರಲ್ಲ ಅವ್ರಿಗೆ ಮಾತ್ರ ಕೊಡೋದು, ಫ್ರೀಯಲ್ಲಿ ಕೊಡಲ್ಲ ಇದು. ಯಾಕಂದರೆ ಇದನ್ನು ನಾನು ಫಾಲೋ ಮಾಡ್ತಿರ್ತೀನಿ ಅದರಿಂದ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನೋಡಿ, 9 ಗಂಟೆ 10 ನಿಮಿಷಕ್ಕೆ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಒ ಟಿ ಎಮ್ನ ಯಾವುದಂತ ನೋಡ್ಕೊಳ್ಳಿ. ಶಾರ್ಪ್ 9:15ಗೆ ಒ ಟಿ ಎಮ್ನ ಬೈ ಮಾಡ್ಕೊಳ್ಳಿ ಅಂತೇಳಿ ಕ್ಲಿಯರಾಗಿ ಮೆಸೇಜ್ ಮಾಡಿದ್ದೀನಿ. ವಿಡಿಯೋ ನಿಲ್ಲಿಸ್ಬಿಟ್ಟು ಜೂಮ್ ಮಾಡಿ ಓದ್ಕೊಳ್ಳಿ. ಟೈಮ್ ಎಷ್ಟು ಗೊತ್ತಾ, 7 ಗಂಟೆ 23 ನಿಮಿಷ. 7:23ಕ್ಕೆ 9:15 ಓಪನ್ ಆಗೋ ಮಾರ್ಕೆಟಲ್ಲಿ ಫಸ್ಟ್ ಕ್ಯಾಂಡಲ್ ಸಿನೇ ಬರುತ್ತೆ ಅಂತ ಹೇಳಿದ್ದೆ. ಅದು ರಿಸಲ್ಟ್ ಒಂದ್ಸಲಿ ತೋರಿಸ್ತೀನಿ ನಾನು, ನೋಡ್ಕೊಳ್ಳಿ. ನಿಫ್ಟಿನ ನೋಡ್ಕೊಳ್ಳಿ, ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಇದು ನೋಡಿ 9:15 ಕ್ಯಾಂಡಲ್, 7 ಗಂಟೆ 20 ನಿಮಿಷಕ್ಕೆ ಹೇಳಿದ್ದೆ ಇದು ಫಸ್ಟ್ ಸಿ ಬರುತ್ತೆ ಅಂತ. 400 ಪಾಯಿಂಟ್ಸ್ ಇದೆ, ಲೆಕ್ಕ ಹಾಕಿ ನೋಡ್ಕೊಳ್ಳಿ. ಫಸ್ಟ್ ಕ್ಯಾಂಡಲ್ ಅದನ್ನು ಕ್ಯಾಪ್ಚರ್ ಮಾಡಿದ್ದೀವಿ. ನಿಫ್ಟಿಯಲ್ಲಿ ಔಟ್ ಆಫ್ ದಿ ಮನಿ ಬೈ ಮಾಡೋಕ್ಕೆ ಹೇಳಿದ್ದೆ. ಇದು 60 ಪಾಯಿಂಟ್ಸ್ ಕ್ಯಾಂಡಲ್, ಪ್ರೈಸ್ ಕೂಡ 60 ಪಾಯಿಂಟ್ಸ್ ಬಂದಿತ್ತು. ಸಾರಿ, 50ಇಂದ 120 70 ಪಾಯಿಂಟ್ಸ್ ಮೂಮೆಂಟಮ್ ಸಿಕ್ತು ಒ ಟಿ ಎಮ್ಮಲ್ಲಿ. ಇನ್ವೆಸ್ಟ್ಮೆಂಟ್ ಡಬಲ್ ಆಗೋಯ್ತು. ಓಕೆ, ಅದಾದಮೇಲೆ ಸೆಕೆಂಡ್ ಅಪ್ಡೇಟ್, ಇಲ್ಲಿ ನೋಡಿ, ಇದು ಮೇನ್ ಗ್ರೂಪಲ್ಲಿ ಫ್ರೀ ಗ್ರೂಪ್ ಇರುತ್ತಲ್ಲ ಅದರಲ್ಲಿ ಕೂಡ ಮೆನ್ಷನ್ ಮಾಡಿದ್ದೆ, ಅದರಿಂದನೇ ತೋರಿಸ್ತಾ ಇರೋದು. ಇದು ಹೈ ಕ್ರಾಸ್ ಆದರೆ ಸಿ, ಇದ್ರ ಲೋ ಕ್ರಾಸ್ ಆದರೆ ಪಿ ಇ. ಇದ್ರ ಒಳಗಡೆ ಟ್ರೇಡ್ ಮಾಡಬೇಡಿ, ವೆಯ್ಟ್ ಮಾಡಿ ಅಂತ. ನೆನ್ನೆ ಕೂಡ ಅನಾಲಿಸಿಸ್ ಕ್ಲಿಯರಾಗಿ ಮಾಡಿದ್ದೆ. ಫಸ್ಟ್ ಹಾಫ್ ಕರೆಕ್ಷನ್ ಬಂದಮೇಲೆ ಸೆಕೆಂಡ್ ಹಾಫ್ ಬೈ ಪ್ಲಾನ್ ಮಾಡಬೇಕು ಅಂತ. ಈ ಲೆವೆಲ್ ನೆನ್ಪಿಟ್ಕೊಳ್ಳಿ, 24,136 ಲೆವೆಲ್ ನೆನ್ಪಿಟ್ಕೊಳ್ಳಿ. ಇದೆಲ್ಲ ಮಾರ್ಕೆಟ್ ಮುಗಿದ ಮೇಲೆ ಹಾಕಿ ತೋರಿಸ್ತಾರದಲ್ಲ, ಒನ್ ಡೇ ಬಿಫೋರ್ ಮಾಡಿರೋದು. ಬೆಸ್ಟ್ ಆಫ್ ದಿ ಬೆಸ್ಟ್ ಇದ್ರೇ ಒಪ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಓಕೆ, ಅದಾದಮೇಲೆ ಸ್ಟ್ರೈಕ್ ಪ್ರೈಸ್, ಇದು ಸ್ಟ್ರೈಕ್ ಪ್ರೈಸ್. ಇದು ಎಷ್ಟು ಹೈ ಮಾಡಿದೆ ಕೂಡ ಹೇಳಿ. 24,550 ಪಿ ಇ, 360ಗೆ ತೊಗೊಂಡಿರೋದು. ಎಷ್ಟು ಮಾಡಿದೆ ಹೇಳಿ. ಇದು ನೋಡಿ, ಲೋ ಬ್ರೇಕ್ ಆದಾಗ ಮಾರ್ಕೆಟ್ ಫಾಲ್ ಆಗುತ್ತೆ ಇಲ್ಲಿವರೆಗೂ ಅಂತ, 24,136ವರೆಗೂ ಮಾರ್ಕೆಟ್ ಬರುತ್ತೆ ಅಂತ ಏನು ಡ್ರಾಯಿಂಗ್ ಮಾಡಿದ್ವಿ. ಅದರಲ್ಲಿ ಬಂದಿರೋ ಪ್ರಾಫಿಟ್ 27,000 30,000 ಎಲ್ಲ ಇದ್ದಾವೆ. ಓಕೆ ನೋಡಿ, ಮಾರ್ಕೆಟ್ ಬರ್ತಾನೆ ಇದೆ. ಇವಾಗ ಈ ಲೆವೆಲ್ ನೆನ್ಪಿಟ್ಕೊಳ್ಳಿ, 24,136 ನೆನ್ನೆ ಹಾಕಿರೋ ಲೆವೆಲ್ ಅದು. ಈಗ ನೀವು ಚಾರ್ಟ್ ಮೇಲೆ ಬಂದು ನೋಡಿ, ಇಲ್ಲಿತ್ತಲ್ವ ಇದು ಲೈನ್ ನಾನು ಹಾಕಿರೋದು, ಇಲ್ಲಿಂದ ಮಾರ್ಕೆಟ್ ಬರುತ್ತೆ ಅಂತ. ನಿಮ್ಮ ಚಾರ್ಟಲ್ಲಿ, ಲ್ಯಾಪ್ಟಾಪಲ್ಲಿ, ನಿಮ್ಮ ಮೊಬೈಲಲ್ಲಿ ಎಷ್ಟು ಪಾಸಿಬಲ್ಲೋ ಅಷ್ಟು ಜೂಮ್ ಮಾಡಿ ಚೆಕ್ ಮಾಡಿ. 24,136 ಎಷ್ಟೇ ನಾನು ಹಾಕಿರೋ ಲೆವೆಲ್. ನೀವು ಹಾಕಿದ್ದೀರಾ ಸರ್ ಅಂದರೆ ತೋರಿಸ್ತೀನಿ ನಾನು. ಈಗ ಬಿಫೋರ್ ಮಾರ್ಕೆಟ್ ಯಾವ ಥರ ಸಿ ಕಾಲ್ ಹೇಳಿದ್ನೋ ಅದು ತೋರಿಸ್ತೀನಿ ನಾನು, ಎಷ್ಟೇ ಹಾಕಿರೋದು ಕೂಡ ಪ್ಲೇ ಮಾಡ್ತೀನಿ, ಅನಾಲಿಸಿಸ್ ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿದು ವಿಡಿಯೋ ಲೆಂತ್ ಆಗುತ್ತೆ, ನಿಫ್ಟಿ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಒಂದ್ಸಲಿ. ಎಷ್ಟೆರಡು ಅನಾಲಿಸಿಸ್ ಪ್ಲೇ ಮಾಡ್ತೀನಿ ನಾನು. ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಸೆಂಟ್ರಲ್ಲಿದೆ. ಮಾರ್ಕೆಟ್ ಫ್ಲಾಟ್ ಓಪನ್ ಆದರೆ, ಈಗ ನಾನು ಆಪ್ಷನ್ ಚಾರ್ಟಲ್ಲಿ ಏನು ತೋರಿಸಿದೆ ಆಪ್ಷನ್ ಚೈನಲ್ಲಿ, ಅದು ಕ್ಲಿಯರಾಗಿ ವರ್ಕ್ ಆಗುತ್ತೆ. ಇನ್ ಕೇಸ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಆಗಿಬಿಟ್ರೆ ಅವು ವರ್ಕ್ ಆಗಲ್ಲ. ಆವಾಗ ನಾನು ನಿಮಗೆ ಬೆಳಿಗ್ಗೆ ಅಪ್ಡೇಟ್ ಮಾಡ್ತೀನಿ ಯಾವುದು ಅಂತ. ಆ ಅಪ್ಡೇಟ್ ಸಿಗಬೇಕಂದ್ರೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿರಿ, ಲಿಂಕು ಪ್ರೊಫೈಲಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ನೋಡಿ, ನಿಫ್ಟಿ ನಾಳೆ ಎಕ್ಸ್ಪೈರಿ ಲೆವೆಲ್ಸ್ 0 to L ಪ್ಲಾನ್ ಮಾಡಬೇಕು ಅಂದರೆ ತುಂಬ ಸಿಂಪಲ್.
ಫಸ್ಟ್ ಮಾರ್ಕೆಟ್ ಕರೆಕ್ಷನ್ ಬಂದಮೇಲೆ ಈ ಸಪೋರ್ಟ್ ಲೆವೆಲ್ ಹತ್ರ ನೀವು 0 to ನೋಡ್ಕೊಂಡ್ರಲ್ವಾ ನಿನ್ನೆ ಹಾಕಿರೋ ಲೆವೆಲ್ಸ್ ನೋಡಿ 24,136 ಇದು ನಿನ್ನೆ ಹಾಕಿರೋ ಲೆವೆಲ್. ಇಲ್ಲಿಗೆ ಬಂದ ಮೇಲೆ ಇಲ್ಲಿಂದ 0 to hero ಸಿ ಪ್ಲ್ಯಾನ್ ಮಾಡಿ ಅಂತ ಅದನ್ನು ಕೂಡ ಮಾಡಿದ್ದೀವಿ ನಾವು. ಇನ್ನು ನಾವು ಲೈವಲ್ಲಿ ಮಾಡಿರೋದು ಹೇಳಿದ್ರೆ ನೀವು ನಂಬೋದು ಕೂಡ ಇಲ್ಲ. ಓಕೆ, ನಾನು ಯಾರನ್ನು ನಂಬಿಸೋ ಅವಶ್ಯಕತೆ ನನಗಿಲ್ಲ. ಇವಾಗ ನೋಡಿ 24,136 ಲೆವೆಲ್ ಹೆಂಗೆ ವರ್ಕ್ ಆಗಿದೆ. ಸಪೋರ್ಟ್ ಲೆವೆಲ್ ನೋಡಿ ಎಸ್ಟರ್ಡೇ ಮಾಡಿರೋ ಲೆವೆಲ್ಸ್. ಓಕೆ, ನೆಕ್ಸ್ಟು ಗೋಲ್ಡಲ್ಲಿ ಟಾರ್ಗೆಟ್ ಕೊಟ್ಟಿದ್ದೆ ನಾನು. ಗೋಲ್ಡಲ್ಲಿ ಇಲ್ಲಿಗೆ ಹೋಗುತ್ತೆ ಅಂತ ಟಾರ್ಗೆಟ್ ಕೊಟ್ಟಿದ್ದೆ. ಇಲ್ಲಿಂದ ಬೈ ಸೈಡ್ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಟಾರ್ಗೆಟ್ ಇಲ್ಲಿವರೆಗೂ ಇತ್ತು, ಟಾರ್ಗೆಟ್ ಅಚೀವ್ ಆಗಿದೆ. ಇವಾಗ ನೆಕ್ಸ್ಟು ಗೋಲ್ಡ್ ನಮ್ಮ ಟಾರ್ಗೆಟ್ ಇದು 24,046 ರೌಂಡ್ ಫಿಗರ್ ಹಾಕ್ಕೊಳ್ಳಿ. 4,050 ಕೇಳಿಸ್ಕೊಂಡ್ರಲ್ವಾ. ಇದು ನಮ್ಮ ಟಾರ್ಗೆಟ್ ಅಚೀವ್ ಆಗಿದೆ. ನೆಕ್ಸ್ಟ್ ನಮ್ಮ ಟಾರ್ಗೆಟ್ 4,050 ಗೋಲ್ಡ್ ಹೋಗುತ್ತೆ ಮೇಲೆ ಅಂತ. ಓಕೆ, ಅದು ಬಂದಿದೆಯಾ ಇಲ್ವಾ ಈಗ ಒಂದ್ಸಲಿ ನೋಡೋಣ. 4,050 ಎಲ್ಲಿದೆ ಮಾರ್ಕ್ ಮಾಡಿ. ಓಕೆ, ಇಲ್ಲಿದ್ದಾಗ ಗೋಲ್ಡ್ ಹೇಳಿರೋದು 50 ಹೇಳಿದ್ದೆ, 80 ಹೋಗಿದೆ. ಓಕೆ, ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಆಗಿದೆ ನೋಡಿ. ಗೋಲ್ಡ್ ಅನಾಲಿಸಿಸು ನಿನ್ನೆ ಮಾಡಿರೋದು, ನಿಫ್ಟಿ ಲೆವೆಲ್ಸು ನಿನ್ನೆ ಹಾಕಿರೋದು. ನಿಫ್ಟಿಯಲ್ಲಿ ಫಸ್ಟ್ ಕ್ಯಾಂಡಲ್ ಎಂಟ್ರಿ ಕೂಡ ಬೆಳಗ್ಗೆ ಬಿಫೋರ್ ಮಾರ್ಕೆಟ್ ಹೇಳಿರೋದು. ಲೈವಲ್ಲಿ ಇದು ಬ್ರೇಕ್ ಆದರೆ ಫಾಲ್ ಆಗುತ್ತೆ ಅದೇ ಹೇಳಿರೋದು. ಸಪೋರ್ಟ್ ಜೂಮ್ ಮಾಡಿ ಚೆಕ್ ಮಾಡಿ ವರ್ಕ್ ಆಗುತ್ತೆ. ಓಕೆ, ಇವತ್ತು ನಿಫ್ಟಿ ನಾವು ಲೈವ್ ಟ್ರೇಡ್ ಮಾಡೋದು. ನಿಮ್ಗೆ ಹೇಳಿದ್ರೆ ನೀವು ನಂಬಲ್ಲ, ಯಾವ ಕ್ಯಾಂಡಲ್ಲು ಮಿಸ್ ಆಗಿಲ್ಲ. ಇದು ಸಿ ಇ, ಇದು ಪಿ ಇ, ಇದು ಸಿ ಇ. ಓಕೆ, ಈ 2-3 ಕ್ಯಾಂಡಲ್ಲು, ಈ ಕ್ಯಾಂಡಲ್ ಬರುತ್ತೆ ಅಂತ ಕೂಡ ಫಸ್ಟ್ ಅನಾಲಿಸಿಸ್ ಮಾಡಿ ಇಲ್ಲಿ ಸಿ ಇ ಮಾಡಬೇಡಿ, ಇದು ವಾಪಸ್ ಬರುತ್ತೆ ಇಲ್ಲಿಂದನೇ ಹೋಗುತ್ತೆ ಅಂತ ಇಲ್ಲಿ ಎಂಟ್ರಿ ಮಾಡಿಸಿದ್ದೀವಿ. ಓಕೆ, ಅದು ಲೈವಲ್ಲಿ ಇದ್ದವ್ರಿಗೆ ಗೊತ್ತು. ಮಾಡಿಸಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಯಾಕಂದರೆ ಲೈವಲ್ಲಿ ಇದ್ರಲ್ಲ ಅವ್ರ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ. ಓಕೆ ಓಕೆ, ಡನ್. ಇದು ನಾವು ಮಾಡ್ತಾರೆ ಅನಾಲಿಸಿಸ್, ನಮ್ಮ ಲೆವೆಲ್ಸು ವರ್ಕ್ ಆಗ್ತಾರೆ ವಿಧಾನ ಆ್ಯಂಡ್ ಏನಂತಾರೆ ಸಕ್ಸಸ್ ರೇಷಿಯೋ. ಓಕೆ, ಈಗ ನಾಳೆ ಏನು ಮಾಡಬೇಕು? ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಗ್ಯಾಪ್ ಅಪ್ ಓಪನ್ ಆದರೆ ಯಾವ ಕ್ಯಾಂಡಲ್ ಹೈ ಕ್ರಿಯೇಟ್ ಮಾಡುತ್ತೋ ಫಸ್ಟ್ ಕ್ಯಾಂಡಲ್, ಅದು ರಿಟರ್ನ್ ಆಗಿ ಅದು ಹೈ ಕ್ರಾಸ್ ಆಗುವಾಗ ಬೈ ಪ್ಲಾನ್ ಮಾಡಿಕೊಂಡ್ರೆ ಇದು ಫಿಲ್ ಆಗೋ ಚಾನ್ಸಸ್ ಇರುತ್ತೆ. ಬೈ ಸೈಡ್ ಆರ್ ಸಪೋರ್ಟ್ನ ಬ್ರೇಕ್ ಮಾಡೋದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ಸೆಲ್ ಸೈಡ್. ಇದ್ರ ಸೆಂಟ್ರಲ್ಲಿ ನೋ ಟ್ರೇಡ್. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಸೇಮ್ ಸಪೋರ್ಟ್ ರೆಸಿಸ್ಟೆನ್ಸ್ ಸೆಂಟ್ರಲ್ ಇದೆ. ಫ್ಲ್ಯಾಟ್ ಓಪನ್ ಅಂದರೆ 50 ಮಿನಿಟ್ಸ್ ಮಾರ್ಕ್ ಮಾಡ್ಕೊಂಡು ಐಲೋಗಿ ವೆಯ್ಟ್ ಮಾಡಿ, ಇಲ್ಲಾಂದರೆ ಕರೆಕ್ಷನ್ ಬಂದ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡಿ, ಆರ್ ರೀಟ್ರೆಸ್ ಆದಮೇಲೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಇವತ್ತು ಗೋಲ್ಡ್ ಲೆವೆಲ್ಸ್ ಹೇಳಲ್ಲ, ಯಾಕಂದರೆ ಗೋಲ್ಡ್ ಹೇಳಿದ್ರೆ ಯಾರೋ ಟ್ರೇಡ್ ಮಾಡ್ಕೋತಾ ಇದ್ದೀರೋ ಗೊತ್ತು. ಮಾಡ್ಕೊಳ್ಳಿ, ಸಂತೋಷ. ಅಟ್ಲೀಸ್ಟ್ ಸಪೋರ್ಟ್ ಇರಬೇಕು ಚಾನಲ್ಗೆ, ಕಾಮೆಂಟ್ಸು ಲೈಕ್ಸು ಏನಾದರೂ ಇರಬೇಕು. ಅದಕ್ಕೆ ಗೋಲ್ಡ್ ಕಡೆಯಿಂದ ಸಪೋರ್ಟ್, ಗೋಲ್ಡ್ ಮೆಂಬರ್ಸ್ ಸಪೋರ್ಟ್ ಮಾಡಿದರೆ, ನೆನ್ನೆ ಶಾಂಪಲ್ ತೋರಿಸಿದ್ದೀವಲ್ಲ ಆ ಥರ ಡೈಲಿ ಗೋಲ್ಡ್ ಅನಾಲಿಸಿಸ್ ಮಾಡೋಕ್ಕೂ ರೆಡಿ ಇದ್ದೀವಿ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಮಾಡ್ತೀನಿ. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ಆ್ಯಂಡ್ ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಂಡು ಮಾಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟು, ಪ್ರತಿಯೊಂದು ಲೆವೆಲ್ಸು ಕಂಪ್ಲೀಟ್ ಎಜುಕೇಷನಲ್ ಪರ್ಪಸ್. ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಓಕೆ, ಲಾಸ್ಟ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.